ನೆಲಕ್ಕೆ ಕಂಡುಕೊಂಡು ಬೆಳೆದ ಹುಲ್ಲು ತಿಂತ ನೆಮ್ಮದಿಯಾಗಿರ್ತೀನಿ ಅನ್ನುತ್ತೆ ಕುರಿ. ಆಸರೆ ಸಿಕ್ಕಿದರೆ ಆಕಾಶಕ್ಕಾರಿ ಚುಕ್ಕಿನ ನೆಕ್ಕತೀನಿ ಅನ್ನುತ್ತೆ ಮೇಕೆ. ಈ ಎರಡೂ ಪ್ರಾಣಿಗಳು ಸ್ವಭಾವ ವೈರುಧ್ಯದ ಸಂಕೇತಗಳು. ಈ ವಿಡಿಯೋ ನೋಡ್ತಿರುವಂತಹ ಮದುವೆಯಾಗದ ಯುವಕರೇ, ತಾಳ್ಮೆ ಸಹಿಷ್ಣುತೆಯ ಕುರಿ ಸ್ವಭಾವದ ಹೆಂಡತಿ ಸಿಕ್ಕಿದರೆ ಒಳ್ಳೆಯದ ನಿಮಗೆ, ಅಥವಾ ಚಟುವಟಿಕೆ ಮಹತ್ವಾಕಾಂಕ್ಷೆ ಮತ್ತು ಲೌಕಿಕಳಾದಂತಹ ಮೇಕೆ ಸ್ವಭಾವದ ಹೆಂಡತಿ ಸಿಕ್ಕಿದರೆ ಒಳ್ಳೆಯದ? ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ಹೊಸದಾಗಿ ಕುರಿ ಮೇಕೆ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡ್ರೆ ಅವುಗಳ ಸ್ವಭಾವವನ್ನು ತಿಳಿದುಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಈ ಪ್ರಾಣಿಗಳು ನಮ್ಮ ಗುಣಾವಗುಣಗಳ ಸಂಕೇತಗಳಾಗಿ ಹೇಗೆ ಪರಿಣಮಿಸುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು. ಒಂದು ಕುರಿ ನೀರಿಗೆ ಬಿದ್ದರೆ ಎಲ್ಲ ಕುರಿಗಳು ನೀರಿಗೆ ಬೀಳೋದೆ. ಈಗಂತ ಜನಗಳ ಫೂಲಿಶ್ ಫಾಲೋಯಿಂಗ್ ಬಗ್ಗೆ ಉದಾಹರಣೆ ಕೊಡ್ತಾ ಇರ್ತಾರೆ. ಅಂದರೆ ಈ ಕುರಿಗಳನ್ನೇ ಯಾಕೆ ಉದಾಹರಣೆ ಕೊಡ್ತಾರಂದರೆ, ಇವು ಕಣ್ಣು ಮುಚ್ಚಿ ಹಿಂಬಾಲಿಸುವಂತಹ ಮೂರ್ಖ ಪ್ರಾಣಿಗಳು ಅನ್ನೋ ರೀತಿಯಲ್ಲಿ. ಆದರೆ ಈ ಹೇಳಿಕೆ ಕೊಟ್ಟವ್ರ ಮೂರ್ಖರಾಗಲಿ, ಆ ಕುರಿಗಳು ಮೂರ್ಖ ಹಿಂಬಾಲಕರಲ್ಲ. ಏಕೆ ಅಂತಂದರೆ ಕುರಿ ತಾನಾಗಿ ಯಾವತ್ತೂ ನೀರಿಗೆ ಬೀಳೋದಿಲ್ಲ, ಅದರ ಯಜಮಾನ ಅದನ್ನು ನೀರಿಗೆ ಬೀಳಿಸ್ತಾನೆ. ಯಾಕೆ ಬೀಳಿಸ್ತಾನೆ ಅಂತಂದರೆ ಅದರ ಆರೋಗ್ಯ ಚೆನ್ನಾಗಿರಲಿ, ಅದಕ್ಕೋಸ್ಕರ ಅದನ್ನು ಈಜಾಡಿಸ್ಬೇಕು ಅಂತಂದು. ಅವನು ಏನು ಮಾಡ್ತಾನೆ ಅಂತಂದರೆ ಮಂದೇನ ಎಲ್ಲಾದರೂ ನೀರಿರೋ ಕಡೆ ಹೊಡ್ಕೊಂಡು ಹೋಗ್ಬಿಟ್ಟು ಒಂದರನ್ನ ಬಲವಂತವಾಗಿ ನೀರಿಗೆ ತಳ್ಳುತ್ತಾನೆ. ಆಮೇಲೆ ಅವನಿಗೆ ಆ ರಿಸ್ಕೇ ಇಲ್ಲ. ಇನ್ನೆಲ್ಲ ಕುರಿಗಳು ದಪ್ಪ 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 ಅಂತ ನೀರಿಗೆ ಬೀಳ್ತವೆ. ಅವು ಯಾಕೆ ಹಂಗೆ ಮಾಡ್ತವೆ ಅಂತಂದರೆ ತಮ್ಮ ಯಜಮಾನನ ಆದೇಶ ಪಾಲಿಸೋಕೋ, ಇಲ್ಲ ಅಂತಂದರೆ ನಮ್ಮನೊಬ್ಬನು ನೀರಿಗೆ ಬಿದ್ದಿದ್ದಾನೆ, ಅವನಿಗೆ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗಲಿ, ಕೆಟ್ಟದ್ದಾದರೆ ನಮಗೂ ಕೆಟ್ಟದ್ದಾಗಲಿ, ಅವನ ಜೊತೆ ನಾವು ಬೀಳೋಣ ಅಂತಂದು ಬೀಳ್ತಾವೆ. ಆಗಲಿ ಅವು ಮೂರ್ಖತನದಲ್ಲಿ ಬೀಳೋದಿಲ್ಲ. ಈ ರೀತಿಯ ವಿಶ್ವಾಸ ಕುರಿ ಜಾತಿಯಲ್ಲಿದೆ. ನಾಯಿನ ಬಿಟ್ಟರೆ ಕುರಿನೇ ಅತ್ಯಂತ ವಿಶ್ವಾಸದ ಪ್ರಾಣಿ. ಇದಕ್ಕಾಗಿಯೇ ನಮ್ಮ ಹಳ್ಳಿಗಳಲ್ಲಿ ರೈತರು ಒಂದೋ ಎರಡೋ ಟಗರ್ಮರಿಗಳನ್ನ ಕಟ್ಕೊಂಡಿರ್ತಾರೆ. ಅವರು ತೋಟಕ್ಕೆ ಹೋದರೆ ತೋಟಕ್ಕೆ ಹೋಗ್ತಾ ಇರ್ತವೆ, ಆಮೇಲೆ ಅಲ್ಲಿ ಮೇದ್ಬಿಟ್ಟು ಅವ್ರ ಮನೆಗೆ ಬಂದರೆ ಸೀದಾ ಅವ್ರ ಹಿಂದೆ ನೀಟಾಗಿ ಮನೆಗೆ ಬಂದುಬಿಡ್ತವೆ. ಕೆಲವರಂತೂ ಈ ನಾಯಿನ ಸಾಕೋ ಬದಲು ಒಂದು ಟಗರ್ಮರಿನ ಸಾಕಿರ್ತಾರೆ. ಅವರು ಬೈಕ್ನಲ್ಲಿ ಹೋಗ್ತಾ ಇದ್ದರೆ ಅದು ಓಡೋಡಿ 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 ನಾಯಿ ಮರಿ ಥರ ಅವ್ರನ್ನ ಹಿಂಬಾಲಿಸ್ಕೊಂಡು ಎಲ್ಲಿಗೋದ್ರೆ ಅಲ್ಲಿಗೆ ಹೋಗ್ತಾ ಇರುತ್ತೆ. ನಾನು ಸ್ಟಾರ್ಟಿಂಗ್ನಲ್ಲಿ ಈ ಸಿಂಧನೂರಿಂದ ಒಂದು 20 ಟಗರ್ಮರಿ ತಂದಾಗ ಇದೇ ಥರ ಮಾಡ್ತಾಯಿದ್ದಿದ್ದು. ನಾನು ಬೈಕ್ ಹತ್ತುತ್ತಿದ್ದಂಗೆ ಈ ಅಟ್ಟಿ ಗೇಟ್ ತೆಗೀತಿದ್ದಂಗೆ ನನ್ನ ಬೈಕ್ನ ಅಷ್ಟೇ ಅವು ನೋಡ್ತಾ ಇದ್ದಿದ್ದು. ನಾನು ಹೋದಂಗೆಲ್ಲ ಅವು ನನ್ನ ಹಿಂದೆ ಬರ್ತಾ ಇದ್ದವು. ಅವ್ರನ್ನ ತಂದುಬಿಟ್ಟು ನನ್ನ ತೋಟದ ಬೇಲಿ ಒಳಗಡೆ ಬಿಡ್ತಾ ಇದ್ದೆ. ಅಲ್ಲಿ ಮೇಯ್ದುಬಿಟ್ಟು ಆಮೇಲೆ ಸಾಯಂಕಾಲ ಆ ಬೇಲಿ ಗೇಟ್ ತೆಗೆದ್ರೆ ಸಾಕು, ನನ್ನ ಬೈಕ್ನ ಹಿಂಬಾಲಿಸ್ಬಿಡ್ತಿದ್ದವು. ಆದರೆ ಇದೇ ರೀತಿ ಮೇಕೆ ಜಾತಿನ ಮಾಡ್ಬೋದಾ ಅಂತಂದರೆ ಸಾಧ್ಯನೇ ಇಲ್ಲ. ಈ ಮೇಕೆ ಜಾತಿಗೆ ಆ ವಿಶ್ವಾಸ ಅನ್ನೋದೇ ಇಲ್ಲ. ನೀವೇನಾದರೂ ಒಂದು ಮೇಕೆನ ರೈತರು ಕಟ್ಕೊಂಡಿದ್ರೆ ಅದನ್ನು ದಿನಾಲೂ ಎಳೆದಾಡ್ಕೊಂಡು ತೋಟಕ್ಕೆ ಆಮೇಲೆ ಮನೆಗೆ ಎಳೆದಾಡ್ತಾನೇ ಇರಬೇಕಾಗಿರುತ್ತೆ. ಈ ಥರ ಅವು ಆ ಕಡೆ ಈ ಕಡೆ ನೋಡಿ ನಿನ್ನೇನು ಫಾಲೋ ಮಾಡಬೇಕು ಅಂತಂದು ಎಲ್ಗೋ ಒಂದು ಕಡೆಗೆ ಓಡ್ತಾವಾಗಲಿ ಓನರಿಂದ ಪೂರ್ತಿ ಬರೋದಿಲ್ಲ. ನಾನು ಕೂಡ ಎಷ್ಟೋ ಸತಿ ಈ ಬಿತ್ತನೆ ಓತುಗಳನ್ನ, ಜಮನಾಪಾರಿ ಓತುಗಳು ಸಾಕಿರ್ತೀನಲ್ಲ, ಅವು ಸ್ವಲ್ಪ ಅಗ್ರೆಸಿವ್ ಆಗಿರ್ತವೆ. ಯಾವ ಥರ ಅಂತಂದರೆ ಬೇರೆಯವರು ಬಂದುಬಿಟ್ರೆ ಹಾಯಕ್ಕೆ ಹೋಗ್ತವೆ. ನಾನು ಹೋದಾಗಲೂ ಅದೇ ಗೋಳು, ಇವನು ಸಾಕಿದಾನೆ, ವಿಶ್ವಾಸವಾಗಿರಬೇಕು ಅನ್ನೋ ಅಂತಹ ಒಂದು ವಿಶ್ವಾಸ ಮನೋಭಾವ ಈ ಮೇಕೆ ಓತುಗಳಿಗೆ, ಈ ಮುಂಡೆವಕ್ಕೆ ಇರೋದೇ ಇಲ್ಲ. ಇದು ಮೇಕೆ ಮತ್ತು ಕುರಿಯಲ್ಲಿರುವ ಪ್ರಧಾನವಾದಂತಹ ಗುಣ ಅಂತಂದು ಹೇಳ್ಬೋದು. ಜನಗಳು ಇನ್ನೊಂದು ಮಾತು ಹೇಳ್ತಾ ಇರ್ತಾರೆ, ಕುರಿ ನುಗ್ದಂಗೆ ನುಗ್ಗತೀಯೇ, ಕುರಿ ನುಗ್ದಂಗೆ ನುಗ್ಗತೀರಿ ಅಂತಂದು ನುಗ್ಗೋ ಅಂಥ ಜನಗಳನ್ನ ನಿಂದಿಸೋ ಥರ, ಮೂರ್ಖರು ಅನ್ನೋ ಥರ ಈ ಮಾತನ್ನು ಕುರಿಗೆ ಅನ್ವಯಿಸಿ ಹೇಳ್ತಾ ಇರ್ತಾರೆ. ಎಲ್ಲಾದರೂ ಒಂದು ಕಡೆ ಟಿಕೆಟ್ಗಂತಂದು, ಊಟಕ್ಕಂತಂದು, ಅಥವಾ ಇನ್ಯಾವುದೋ ಬೆನಿಫಿಟ್ಗಂತಂದು ಜನಗಳು ಒಬ್ಬರ ಮೇಲೆ ಒಬ್ಬರು ನುಗ್ಗಾಡಿದಾಗ ಈ ಹೋಲಿಕೆ ಕೊಡ್ತಿರ್ತಾರೆ.
ಜನನ ಯಾವುದಾದ್ರೂ ಒಂದು ಆಸೆಗೆ ನುಗ್ಗಾಡ್ತಾರೆ. ಆದರೆ ಕುರಿ ಆ ಥರ ಆಸೆಗೆಲ್ಲ ನುಗ್ಗಾಡೋದು. ಈಗ ಮಂದೆ ಗೇಟ್ ಓಪನ್ ಮಾಡ್ತಿದ್ದಂಗೆ ಒಂದ್ರ ಮೇಲೆ ಒಂದು ಈಚೆಗೆ ಯಾಕೆ ಬರುತ್ತೆ, ಒಂದ್ರ ಮೇಲೆ ಒಂದು ಒಳಗಡೆಗೆ ಯಾಕೆ ಹೋಗುತ್ತೆ ಅಂತಂದರೆ ಅವು ತುಂಬ ಸೆಂಟಿಮೆಂಟ್ ಪ್ರಾಣಿಗಳು. ಹಿಂದೆ ಬಿದ್ದು ನಾನು ಎಲ್ಲಿ ಒಬ್ಬಂಟಿಗನಾಗ್ತೀನೋ, ಮಂದೆಯಲ್ಲೇ ಇರಬೇಕು ಅನ್ನೋ ಒಂದು ಸೆಂಟಿಮೆಂಟ್ನಿಂದ ಅವು ಆ ಥರ ನುಗ್ಗುತ್ತವೆ. ಈ ಕುರಿ ಅನ್ನೋದು ಬಹಳ ಸೆಂಟಿಮೆಂಟ್ ಪ್ರಾಣಿ, ಜೊತೆಗೆ ಕೌಟುಂಬಿಕವಾಗಿಯೇ ಇರುವಂತಹ ಎಲ್ಲರೊಟ್ಟಿಗೆ ಇರುವಂಥ ಮನೋಭಾವದ್ದು ಈ ಕುರಿ. ಅದಕ್ಕೋಸ್ಕರ ಈ ಥರ ಹೀಗೆ ನುಗ್ಗಿ ಬಿಡುತ್ತೆ. ಇದು ಕುರಿಯಲ್ಲಿರುವ ಒಳ್ಳೆಯ ಗುಣ. ಈ ಕಾರಣದಿಂದಾಗಿಯೇ ನಮ್ಮ ಎಷ್ಟೋ ಜನ ರೈತರು 100 ಅಲ್ಲ 1000 ಗಟ್ಟಲೆ ಕುರಿನ ಕಟ್ಕೊಳ್ತಾರೆ. ಈ ಗುಣ ಏನಾಗುತ್ತೆ ಅಂದರೆ, ಈಗ ಹೊರಗಡೆಗೆ ಮೇವುಗಂತ ತಗೊಂಡು ಹೋಗ್ತಾರೆ ಅಂದ್ಕೊಳ್ಳಿ, ಎಲ್ಲೋ ಬೆಟ್ಟ ಗುಡ್ಡಗಳಲ್ಲಿ ಗಿಡ ಗಂಟೆಗಳ ಮಧ್ಯೆ ಎಲ್ಲ ಅವು ಮೇಯ್ತಾ ಇರಬೇಕು. ಆ ಮೇಯ್ತಾ ಇರೋ ಹೋಟ್ಲನ್ನ ಮತ್ತೆ ದಾರಿಗೆ ತರಬೇಕು ಅಂತಂದರೆ ಎಲ್ಲ ಪಕ್ಕಂತಂದು ಬಂದುಬಿಟ್ಟು ಮತ್ತೆ ಮಂದೆನ ಸೇರಿಕೊಳ್ತವೆ. ಅಲ್ಲೋ ಇಲ್ಲೋ ಒಂದು ತಪ್ಪೋಗಿಬಿಟ್ಟಿದ್ರೆ ಈ ಕುರಿಕಾಯಿ ಅಂತ ಕುರುಬರು ಅಯ್ಯ ಅಯ್ಯ ಅಂತ ಏನೋ ಒಂಥರ ಸೌಂಡ್ ಕೊಡ್ತಿದ್ದಂಗೆ ಎಲ್ಲಾದರೂ ಮೈಮರೆತು ಮೇಯ್ತಾ ಇದ್ದಂಥವೆಲ್ಲ ನಿಟ್ಟು ತಪ್ಪಿ ಓಡಿ ಬಂದು ಮತ್ತೆ ಮಂದೆಯಲ್ಲಿ ಸೇರ್ಕೊಂಡು ಬಿಡ್ತವೆ. ಇದು ಎಂತಹ ಅದ್ಭುತವಾದಂಥ ಗುಣ. ಇಷ್ಟೇ ಅಲ್ಲ, ಸಾವಿರಾರು ಮಂದೆಯ 5-6 ರೈತರು ಬಯಲಿಗೆ ಒಟ್ಟಾಗಿ ಎಲ್ಲರನ್ನೂ ಸೇರಿಸಿ ಮೇಯಿಸ್ತಾ ಇರ್ತಾರೆ. ಆಮೇಲೆ ಸಾಯಂಕಾಲ ರೊಪ್ಪಕ್ಕೆ ಬಂದಾಗ ಅವು ತಮ್ಮ ರೊಪ್ಪ ಯಾವುದೋ ಅದನ್ನು ಪಕ್ಕ ಗುರ್ತಿಸ್ಬಿಟ್ಟು ಅದೇ ರೊಪ್ಪಕ್ಕೆ ಹೋಗುತ್ತೆ. ಇನ್ನೂ ಒಂದು, ಅಷ್ಟು ಕುರಿಗಳಿದ್ದರೂ ಕೂಡ, ಅಷ್ಟೇ ಮರಿಗಳಿದ್ದರೂ ಕೂಡ ತಮ್ಮ ಮರಿಗಳ್ಯಾವು ಅಂತಂದು ಪಕ್ಕ ಗುರುತಿಸಿ ಔಟ್ಲಿಗೆ ಹಾಲು ಕೊಡುತ್ತೆ. ಈ ಥರ ಗುರುತಿಸುವಂಥ ಶಕ್ತಿ ಆಗಲಿ, ವಾಸನಾ ಶಕ್ತಿ ಆಗಲಿ, ಈ ಸೆಂಟಿಮೆಂಟ್ ಆಗಲಿ ಬಹಳ ಅದ್ಭುತವಾಗಿ ಈ ಕುರಿ ಸ್ವಭಾವ. ಅದೇ ನೀವು ಮೇಕೆನ ತಗೊಳ್ಳಿ, ಮೇಕೆಗಳು ಹೆಚ್ಚು ಮಂದೆ ಇರೋದಿಲ್ಲ, ಇದ್ದರೂ ಕೂಡ 120 ಸಣ್ಣ ಮಂದೆಗಳಿರ್ತವೆ. ಯಾಕೆ ಅಂತಂದರೆ ಬಯಲಿಗೆ ಹಾಕ್ಕೊಂಡೋದಾಗ ನೀವು ಈ ಥರ ಏನಾದರೂ ಗಿಡ ಗಂಟೆಗಳಲ್ಲಿ ಬಿಟ್ಬಿಟ್ರೆ ಈ ಓನರ್ ಅನ್ನೋನು ಮತ್ತೆ ಬೇರೆ ಕಡೆ ಹೋಗ್ಬೇಕಂತಂದು ಉಶ್ಶೋ ಅಂತ ಬಾಯಿ ಬಡ್ಕೊಂಡು ಕಲ್ಲುಗಳು ತಗೊಂಡು ಹಾಕ್ತಾಯಿದ್ರು ಕೂಡ ಅವು ಬೇಗ ಈಚೆಗೆ ಬರೋದಿಲ್ಲ. ಹೋಗಯ್ಯ ನಿನ್ನ ಪಾಡು ನಿಂದು, ನಮ್ಮ ಪಾಡ್ದು ಅನ್ನೋ ಥರನೇ ಇರ್ತವೆ. ಇನ್ನು ಹೆಚ್ಚು ಮಂದೆಗಳನ್ನ ಕಲಿಸಿಬಿಟ್ಟು ಅವು ಸಪ್ರೇಟ್ ಮಾಡೋವಾಗಲೂ ಅಷ್ಟೇ, ಈ ಮಂದೆ ಆ ಮಂದೆಗೆ ಹೋಗ್ಬೋದು, ಆ ಮಂದೆ ಈ ಮಂದೆಗೆ ಹೋಗ್ಬೋದು. ಓನರ್ಗೆ ಇವೆಲ್ಲ ರಿಸ್ಕು. ಹಿಂಗಾಗ್ಬಿಟ್ಟೆ ಬಹಳಷ್ಟು ಈಗ ಕುರಿ ಮಂದೆಗಳೇ ಹೆಚ್ಚಾಗ್ತಿದ್ದಾವೆ. ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಬೇಕು. ಈ ರೀತಿಯಲ್ಲಿ ನೋಡಿದರೆ ಕುರಿದು ಬಹಳ ಒಳ್ಳೆ ಕೌಟುಂಬಿಕ ಗುಣ. ಇನ್ನು ತಾಳ್ಮೆ ಮತ್ತು ಸಹಿಷ್ಣು ಗುಣ ನೋಡಬೇಕು ಅಂತಂದರೆ ಅದು ಕುರಿಯಲ್ಲೇ ನೋಡಬೇಕು. ಈಗ ಕುರಿ ಯಾವುದಾದ್ರೂ ಒಂದು ಇಕ್ಕಟ್ಟಿನಲ್ಲಿ ಕಾಲು ಸಿಗಾಕ್ಕೊಳ್ತು ಅಂದ್ಕೊಳ್ಳಿ, ಅದು ಎಳೆದಾಡಿ ಕಾಲೇ ಮುರಿದ್ರೂ ಕೂಡ ಅಲ್ಲೇ ಬಿದ್ದಿರುತ್ತೆ. ಬೆಳಗ್ಗೆ ಹೋಗಿ ನಾವು ನೋಡೋ ತನಕ ಪರ್ಚ್ಕೊಬೋದು ಏನೂ ಇರೋದೇ ಇಲ್ಲ. ಅದೇ ನೀವು ಮೇಕೆ ಮರಿನೋ ಯಾವುದಾದ್ರೂ ಓತನೋ ಇವೇನಾದರೂ ಅಟ್ಟದಲ್ಲಿ ಇಂಥ ಕಡೆ ಇಕ್ಕಟ್ಟುಗಳಲ್ಲಿ ಏನಾದರೂ ಕಾಲು ಸಿಗಾಕ್ಕೊಳ್ಳುತ್ತೆ ಅಂದೇಳಿ ಸುಮ್ಮನೆ ಹಂಗೆ ಸಿಗಾಕ್ಕೊಂಡ್ರೆ ಸಾಕು, ಅರ್ಧ ಊರು ಕೇಳೋ ಹಂಗೆ ಬಾಯಿ ಬಡ್ಕೊಳ್ತವೆ. ಎಷ್ಟೋ ಸತಿ ನಾನು ಅರ್ಧ ರಾತ್ರಿಯಲ್ಲಿ ನಿದ್ದೆಯಲ್ಲಿ ಈ ಥರ ಬಾಯಿ ಬಿಟ್ಕೊಂಡಾಗ ಏನಾಯ್ತಪ್ಪ ಅಂತಂದು ಓಡೋದ್ರೆ ಆ ಓಡೋಗಿದ್ದ ರಭಸಕ್ಕೆ ಅಟ್ಟದಲ್ಲಿ ಏನು ಸಿಗಾಕ್ಕೊಂಡಿರುತ್ತೆ ಅದು ಪಟ್ಟಂತಂದು ಗಾಬರಿಯಿಂದ ಕಿತ್ಕೊಂಡ್ಬಿಟ್ಟು ಮತ್ತೆ ಓಡ್ತವೆ. ಅಂದರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅದ್ರ ಕಿತ್ಕೋಬೋದು, ಆದರೆ ಅಷ್ಟು ಕೂಡ ಕಿತ್ಕೊಳ್ಳೋ ತಾಳ್ಮೆ ಇಲ್ದಂಗೆ ಏನೋ ಆಯಿತು ನನ್ನ ಕಾಲೇ ಮುರಿದೋಯ್ತು ಅನ್ನೋ ಥರ ಬಾಯಿ ಬಡ್ಕೊಂಡು ಬಿಡ್ತವೆ. ಕುರಿ ಆ ಥರ ಅಲ್ಲ. ಈ ಬಗ್ಗೆ ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ, ನಾವು ಸಾಮಾನ್ಯವಾಗಿ ಈ ಟಗರ್ಗಳನ್ನ ಗುದ್ದಾಡುತ್ತೆ ಅಂತಂದು ತಿರ್ಗಿ ಆಮೇಲೆ ಓತ ಮರಿಗಳು ಸುಮ್ಮನೆ ಮೇಕೆಗಳ ಮೇಲೆ ಆರೋಕ್ಕೋಗಿ ಅರಚ್ಕೊಳ್ಳುತ್ತೆ ಅಂತಂದು ನಾವು ಕಸಿ ಮಾಡ್ತೀವಿ, ಬೀಜನ ಕಸಿ ಮಾಡ್ತೀವಿ. ಅಂಥ ಟೈಮ್ನಲ್ಲಿ ನೀವು ನೋಡಬೇಕು, ಟಗರ್ ಮರಿನ ಕಸಿ ಮಾಡಿದ್ರೆ ಅದು ಎಷ್ಟು ಮಾತ್ರನೂ ಹಚ್ಚೋದಿಲ್ಲ, ಯಮಯಾತನೆ ಅದು. ಆದರೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಅಂತ ಮುಕ್ಕಬೋದೇ ಆಗಲಿ ಅರಚೋದೇ ಇಲ್ಲ. ಅದೇ ನೀವೇನಾದರೂ ಓತ ಮರಿನ ಕಸಿ ಮಾಡೋವಾಗ ನೋಡಬೇಕು, ಅಯ್ಯಯ್ಯಪ್ಪೋ ಅಂತ 4 ಕೂರು ಕೇಳಿಸೋಂಗೆ ಅನಿಸುತ್ತೆ. ಆ ಥರ ಬಡ್ಕೊಳ್ಳುತ್ತೆ. ಅಂದರೆ ಮಾತ್ರನೂ ಒಂದು ಚೂರು ನೋವಿಗೆ ಸಹಿಸ್ಕೊಳ್ಳೋಂಥ ಗುಣ ಈ ಮೇಕೆಯಲ್ಲಿಲ್ಲ. ಅದೇ ಕುರಿಯಲ್ಲಿ ಅದು ಬಹಳ ಅಧಿಕವಾಗಿದೆ.
ನೀವಿಲ್ಲಿ ಕುರಿ ಮೇಕೆ ಸ್ವಭಾವ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯೋಗ ಮಾಡಿ. ಮಂದೆಯಲ್ಲಿರುವಂತಹ ಒಂದು ಕುರಿನ ಈಚೆಗೆ ಎಳ್ಕೊಬನ್ನಿ. ಆವಾಗ ಏನಾಗುತ್ತೆ ಅಂದರೆ ಕುರಿಗಳು ಬ್ಯಾ ಅಂತಂದು ಅರಿಸುತ್ತೆ, ನಮ್ಮ ಸಂಗಾತಿ ಯಾಕೋ ಆ ಕಡೆ ತಗೊಂಡೋದ್ರು ಅಂತ. ಮತ್ತೆ ಅದನ್ನು ತಂದು ಬಿತ್ತಾಗ ಜೊತೆಯಲ್ಲಿ ಮೇವು ಹಾಕಿದಾಗ ಎಲ್ಲ ಜೊತೆಯಲ್ಲಿ ಸೇರಿಕೊಂಡು ಖುಷಿಯಲ್ಲಿ ಮೇಯ್ತವೆ. ನೀವು ಅದೇ ಥರ ಮೇಕೆ ಮಂದೆಯಲ್ಲಿರೋದ ಒಂದು ಮೇಕೆನ ಈಚೆಗೆ ಎಳ್ಕೊಬನ್ನಿ. ಅಯ್ಯಯ್ಯಪ್ಪು ಅಂತ ಬಾಯಿ ಬಡ್ಕೊಂಡು ಅರಸೋದೇ ಅಲ್ಲ, ಒದ್ದಾಡ್ಬಿಡ್ತವೆ. ಅಂದರೆ ಕುರಿಗಿಂತ ಇವು ತುಂಬ ಸೆಂಟಿಮೆಂಟ್ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಮತ್ತೆ ಆ ಮೇಕೆನ ತಗೊಂಡೋಗಿ ಒಳಗಡೆಗೆ ಬಿಟ್ಟು ಮೇವಾಕಿ, ಆವಾಗ ಅವ್ರಿಗೆ ಸೆಂಟಿಮೆಂಟ್ ಗೊತ್ತಾಗ. ಏನು ಆಯೋದೇನು ಮೇವನ ಮುಂದೆ ಅದನ್ನು ಆ ಕಡೆಗೆ ಈ ಕಡೆಗೆ ಓಡಿಸಿ ಒಂದಕ್ಕೊಂದು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಇನ್ನೊಂದು ಮೇಯಲೇಬಾರ್ದು, ನಾನೇ ಮೇಯಬೇಕು ಅನ್ನೋಂಗೆ. ಹೊಟ್ಟೆ ತುಂಬಿದ್ರೂ ಕೂಡ ಬೇಕಾದರೆ ಆ ಮೇವು ಅಲ್ಲೇ ಬಿದ್ದಿರಲಿ, ಇನ್ನೊಂದು ಸತಿ ಮೇಯ್ಬೋದು. ಪಕ್ಕದ್ದು ಆ ಕಡೆದು ಈ ಕಡೆದು ಮೇಯಲೇಬಾರ್ದು, ಎಲ್ಲ ನನಗೆ ಇರಬೇಕು. ಈ ಥರ ಅತಿರೇಕವಾದಂತಹ ಸ್ವಾರ್ಥ, ಸಣ್ಣತನ ಎಲ್ಲ ಮೇಕೆಯಲ್ಲಿ ಅಧಿಕವಾಗಿರುತ್ತೆ. ಅದು ಹೊರ್ಗಡೆಗೆ ಇಟ್ಕೊಂಡೋಗೋಕ್ಕೆ ಯಾಕೆ ಅರ್ಪಿಸುತ್ತೆ ಅಂತಂದರೆ, ಅಯ್ಯೋ ನನ್ನ ಸ್ನೇಹಿತ ಹೋದ ಅಂತಂದಲ್ಲ, ನನಗೆ ಟೈಮ್ ಪಾಸ್ಗಿರುವಂಥ ಇನ್ನೊಬ್ಬನ್ನ ಇವ್ರು ಎಳ್ಕೊಂಡು ಹೋದ್ರೆ ಅಂತಂದು. ಅದರದೇ ಒಳಗೆ ಬಿಟ್ಟಾಗ ಅದೇ ಮೇವು ಹಾಕಿದಾಗ ಆ ಮೇವು ಮೇಯೋಕ್ಕಾದ್ರೂ ಬಿಡುತ್ತಾ. ಇಷ್ಟೊಂದು ಸ್ವಾರ್ಥ, ಸಣ್ಣತನ, ನೀಚತನ ಇವೆಲ್ಲ ಅದರ ಸಂಕೇತ ಅಂತಂದರೆ ಈ ಮೇಕೆ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸ್ವಾರ್ಥ, ಸಣ್ಣತನ, ನೀಚತನ, ಸಿಲ್ಲಿ ಗುಣ ಇವೆಲ್ಲ ಮೇಕೆ. ಅದೆಲ್ಲದಕ್ಕಿಂತ ಹೆಚ್ಚಾದಂತಹ ಒಂದು ತಡೆಯಲಾರದಂತಹ ಒಂದು ಸಾಕಾಣಿಕೆದಾರರಿಗೆ ತಲೆನೋವು ಕೊಡುವಂತಹ ಇನ್ನೊಂದು ಗುಣ ಎಂದರೆ ತೀಟೆ. ತೀಟೆ 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 ಈ ಬಗ್ಗೆನೇ ನಾನು ಈ ಮೇಕೆಯ ತೀಟೆ ಸ್ವಭಾವ, ಅದರಿಂದ ಸಾಕಾಣಿಕೆದಾರ ಯಾವ ರೀತಿ ಹುಷಾರು ತಗೋಬೇಕು ಅನ್ನೋದ್ರ ಬಗ್ಗೆನೇ ನಾನು ಮುಂದೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಷ್ಟೆಲ್ಲ ತೀಟೆ ಸ್ವಭಾವ ಅಂತಂದರೆ ಈ ಮೇಕೆ ಜಾತಿ. ನಾನು ಈ ವಿಡಿಯೋದ ಉದ್ದಕ್ಕೂ ಮೇಕೆನ ಬೈದು ಕುರಿನ ಅಟ್ಟಕ್ಕೇರಿಸ್ಬಿಟ್ಟೆ. ಆದರೆ ವಿಪರ್ಯಾಸ ಅಂತಂದರೆ ನಾನು ಹೆಚ್ಚಾಗಿ ಮೇಕೆ ಜಾತಿನೇ ಮೇಯಿಸ್ತಾ ಇರೋದು ಲಾಭಾಂಶದ ದೃಷ್ಟಿಯಿಂದ. ಏಕೆ ಅಂತಂದರೆ ಇವು ಎಷ್ಟು ಚಟುವಟಿಕೆಯ ಪ್ರಾಣಿಗಳು, ಎಷ್ಟು ಸತಾಯಿಸಿದ್ರೂ ಕೂಡ ಆ ಮರಿ ಎಗರಾಡೋದು, ಅದರ ಕ್ರಿಯಾಶೀಲತೆ, ಅದು ಚಟುವಟಿಕೆ, ಅದರ ಜೀವನೋತ್ಸಾಹ ಇವುಗಳನ್ನೆಲ್ಲ ಒಂದು ನೋಡೋದೇ ಒಂದು ಖುಷಿ. ಜೊತೆಗೆ ಲಾಭಾಂಶದಲ್ಲೂ ಕೂಡ ಸಾಕಾಣಿಕೆಯಲ್ಲಿ ಎರಡೆರಡು ಮರಿ ಹಾಕುತ್ತೆ ಅಂತಂದು. ಇನ್ನೂ ಒಂದು ಹೇಳಬೇಕು ಅಂತಂದರೆ ಮೇಕೆ ಜಾತಿಗೆ ಕಾಯಿಲೆ ಕಡಿಮೆ, ಕುರಿ ಜಾತಿಗೆ ಸ್ವಲ್ಪ ಕಾಯಿಲೆ ಹೆಚ್ಚು. ಅದೂ ಅಲ್ಲದೆ ಅದು ಕಾಯಿಲೆ ಬಂದರೂ ಕೂಡ ಸ್ವಲ್ಪ ಸಹಿಸ್ಕೊಂಡಿದ್ದು ಇದ್ದಕ್ಕಿದ್ದಂಗೆ ಕಾಣಿಸ್ಕೊಂಡು ಮೆತ್ತಗಾಗಿ ಸಾವಾಗುತ್ತೆ. ಸಾಮಾನ್ಯವಾಗಿ ಮೇಕೆ ಜಾತಿ ಆ ಥರ ಕಾಯಿಲೆ ಬೀಳೋದಿಲ್ಲ. ಬಿದ್ದರೂ ಸ್ಟಾರ್ಟಿಂಗ್ನಲ್ಲೇ ನಮಗೆ ಗೊತ್ತಾಗೋ ಥರ ಅದು ಬೇಗ ಸೋಗಲಾಡಿ ಮಾಡೋದ್ರಲ್ಲಿದ್ದ ನಮಗೆ ಬೇಗ ಗೊತ್ತಾಗಿಬಿಟ್ಟು ಹುಷಾರು ತಗೊಳ್ತೀವಿ. ಹಿಂಗಾಗಿಬಿಟ್ಟು ಇದೊಂದು ಮೇಕೆ ಜಾತಿಯ ಸಾಕಾಣಿಕೆದಾರರಿಗೆ ಒಳ್ಳೆಯ ಗುಣ ಅಂತಂದು ಹೇಳ್ಬೋದು. ಈ ವಿಡಿಯೋ ನೋಡ್ತಾ ಇರುವಂತಹ ನಿಮಗೆ ಕುರಿ ಇಷ್ಟ ಆಯಿತಾ, ಮೇಕೆ ಇಷ್ಟ ಆಯಿತಾ? ಕುರಿ ಸ್ವಭಾವ ಇಷ್ಟ ಆಯಿತಾ, ಮೇಕೆ ಸ್ವಭಾವ ಇಷ್ಟ ಆಯಿತಾ? ನಿಮಗೆ ವ್ಯವಹಾರದ ಪಾರ್ಟ್ನರ್ ಆಗಬೇಕಾಗಿರುವಂಥವನು, ಸ್ನೇಹಿತನಾಗಬೇಕಾಗಿರುವಂಥವನು ಕುರಿ ಸ್ವಭಾವದನ್ನು ಸಿಕ್ಕಿದ್ರೆ ಒಳ್ಳೆಯದಾ, ಮೇಕೆ ಸ್ವಭಾವದನ್ನು ಸಿಕ್ಕಿದ್ರೆ ಒಳ್ಳೆಯದಾ? ಇನ್ನು ಮದುವೆಯಾಗದ ಯುವಕರಿರ್ತಾರಲ್ಲ, ಅವ್ರನ್ನ ಕೇಳ್ತಿದ್ದೀನಿ, ನಿಮಗೆ ತಾಳ್ಮೆ ಮತ್ತು ಸಹಿಷ್ಣುತೆಯ ಕುರಿ ಸ್ವಭಾವದ ಹೆಂಡತಿ ಬಂದರೆ ಒಳ್ಳೆಯದಾ, ಇಲ್ಲ ಚಟುವಟಿಕೆ, ಮಹತ್ವಾಕಾಂಕ್ಷೆ, ಲೌಕಿಕಳಾದಂತಹ ಮೇಕೆ ಸ್ವಭಾವದ ಹೆಂಡತಿ ಸಿಕ್ಕಿದ್ರೆ ಒಳ್ಳೆಯದಾ? ಕಾಮೆಂಟ್ಗಳಲ್ಲಿ ತಿಳಿಸಿ. ಓಕೆ, ನಾನು ಹೆಚ್ಚಾಗಿ ಈ ಕುರಿ ಮೇಕೆ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಸಾಕಾಣಿಕೆದಾರರಿಗೆ ಅನುಕೂಲವಾದಂಥ ಮಾಹಿತಿ ಕೊಡೋದು ಉದ್ದೇಶ ಆದರೂ ಕೂಡ ಇವುಗಳನ್ನ ಅಡ್ಡ ಇಟ್ಕೊಂಡು ಮನುಷ್ಯನ ಸ್ವಭಾವನ ವಿಶ್ಲೇಷಣೆ ಮಾಡೋದು ಮತ್ತು ಉತ್ತಮ ಸಮಾಜಕ್ಕಾಗಿ ಹೇಗಿರಬೇಕು ಅನ್ನೋದನ್ನ ಈ ಮಾಹಿತಿಯ ನೆಪ ಇಟ್ಟುಕೊಂಡೇ ಆಗಾಗ ಮನುಷ್ಯನಿಗೆ
ರಿಲೇಟ್ ಆಗುವಂತಹ ವಿಷಯಗಳನ್ನ ಹೇಳ್ತಾ ಇರ್ತೀನಿ. ಬಹಳ ಮುಖ್ಯವಾಗಿ ಅದು ಕೂಡ ನನ್ನ ಉದ್ದೇಶ. ಈ ವಿಡಿಯೋದಲ್ಲಿ ಸಹ ಅಂಥ ಉದ್ದೇಶ ನೀವು ಕಾಣಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.